ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಎಮ್ಮಿ ರೆಸಿಪಿ ಜೊತೆ ಬಂದಿದ್ದೀನಿ. ನೋಡಿ, ನಾನಿಲ್ಲಿ ಬಾಯ್ಲ್ಡ್ ಎಗ್ ವಿತ್ ಸೂಪರ್ ಎಮ್ಮಿ ರೆಸಿಪಿ ತಿಂತಾಯಿದ್ದೀನಿ. ನೋಡಿ, ನಾನು ಪ್ಲೇಟ್ ನೋಡಿ ಕಲರ್ಫುಲ್ ಆಗಿದೆಯಲ್ವಾ? ಈ ಕಲರ್ಫುಲ್ ಆಗಿರೋ ಪ್ಲೇಟಲ್ಲಿ ನಾನು ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು. ನೋಡಿ, ನಾನು ಎಷ್ಟು ಪ್ರೀತಿಯಿಂದ ಇದನ್ನು ಆಸ್ವಾದಿಸ್ತೀನಿ. ನೀವು ಕೂಡ ಈ ಕಲರ್ಫುಲ್ ರೆಸಿಪಿನ ಮಾಡಿಕೊಂಡು ನೀವು ಕೂಡ ಪ್ರೀತಿಯಿಂದ ಆಸ್ವಾದನೆ ಮಾಡಬೇಕಂದ್ರೆ ನಮ್ಮ ವಿಡಿಯೋನ ಫುಲ್ಲಾಗಿ ನೋಡಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಈ ರೆಸಿಪಿನ ಇಷ್ಟಪಡ್ತೀರಾ. ನೋಡಿ, ಹಾಗಂತ ಹೇಳಿ ಇಷ್ಟ ಆಯಿತು ಅಂತ ಪ್ರತಿ ಬಾರಿ ಮಾಡ್ಕೊಂಡು ತಿನ್ನಬೇಡಿ. ವೀಕ್ಲಿ ಒನ್ಸ್ ಆರ್ ಮಂತ್ಲಿ ಒನ್ಸ್ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಫೀವರ್ ನೆಕ್ಸ್ಟ್ ಡೇ ದಿನ ಈ ಥರ ರೆಸಿಪಿ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಫೇವ್ರೆಟ್ ಆಗಿಬಿಡುತ್ತೆ ಈ ರೆಸಿಪಿ. ನನಗಂತೂ ಈ ರೆಸಿಪಿ ತುಂಬ ಇಷ್ಟ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕಂದ್ರೆ ನಮ್ಮ ವಿಡಿಯೋನ ನೋಡಿ. ನನಗೆ ಈ ರೆಸಿಪಿ ತಿನ್ನಬೇಕಾದ್ರೆ ಬಾಯ್ಲ್ಡ್ ಎಗ್ ಇದ್ದರೆ ಸಾಕು, ನೆಕ್ಸ್ಟ್ ಪಾಪಡ್ ಇದ್ದರೆ ಸಾಕು. ಈ ರೆಸಿಪಿ ಜೊತೆ ನಾನು ಇಷ್ಟಪಟ್ಟು ತಿಂತೀನಿ ಆ್ಯಂಡ್ ಹೊಟ್ಟೆ ತುಂಬ ಕೂಡ ತಿಂತೀನಿ ಈ ರೆಸಿಪಿ. ನೀವು ಕೂಡ ಈ ರೆಸಿಪಿ ಇಷ್ಟಪಟ್ಟು ಹೊಟ್ಟೆ ತುಂಬ ಡೆಫಿನೆಟಿಯಾಗಿ ತಿಂತೀರಾ. ನಾವೀಗ ಈ ರೆಸಿಪಿನ ನೋಡೋಣ ಬನ್ನಿ. ಕಲರ್ಫುಲ್ ಆಗಿದೆಯಲ್ಲ, ಏನಪ್ಪ ಈ ರೆಸಿಪಿ ಅಂದ್ಕೊತೀರಾ? ಕಲರ್ಫುಲ್ ಆಗಿದೆ, ವಿತ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ. ನೋಡಿ, ನಾನು ಈ ರೆಸಿಪಿ ತಿನ್ನಬೇಕಾದ್ರೆ ನಮ್ಮ ಮನೇಲಂತೂ ಯಾರು ಇಷ್ಟಪಡಲ್ಲ, ಆದರೆ ನಾನು ಇಷ್ಟಪಡ್ತೀನಿ. ಈ ರೆಸಿಪಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಬಾಯ್ಲ್ಡ್ ರೈಸು, ಬಿಸಿ ರೈಸ್, ಅದಕ್ಕೆ 1 ಟೇಬಲ್ ಸ್ಪೂನ್ ಪೂರ್ತಿ ಖಾರ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಸರಿ ಹೋಗೋ ಹಾಗೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಖಾರ ನಿಮ್ಮ ಟೇಸ್ಟಿಗೆ ಹಾಕ್ಕೊಳ್ಳಿ. ನನಗೆ ಇಷ್ಟ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವು ಎಣ್ಣೆನ ಬಾಯ್ಲ್ ಮಾಡಿರೋ ಎಣ್ಣೆ, ಪೂರಿ ಕರೆದಿರೋ ಎಣ್ಣೆ ಮತ್ತು ಬೋಂಡ ಬಜ್ಜಿ ಕರೆದಿರೋ ಎಣ್ಣೆ ಇರುತ್ತಲ್ಲ, ಆ ಬಾಯ್ಲ್ಡ್ ಆಯಿಲ್ನ ಹಾಕ್ಬಿಟ್ಟು ಈ ರೈಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಿದ್ರೇ ತುಂಬ ಕಲರ್ಫುಲ್ ಆಗಿದೆ ಅಲ್ವಾ? ಈ ಕಲರ್ಫುಲ್ ರೈಸ್ ರೆಡಿ ಆಗೋಯಿತು. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ರೆಡಿ ಟು